ಬಯಲ್ಕೆ ಸುಲಭೋಪಾಯದಿಂದಿರಿಟ್ಟು ಬಾಹ್ಯ ಸ್ಥಳಕ್ಕೆ ಕುರುಹಾಗಿ ದಾಯದೋರಿ ಸಮಸ್ತ ಭಕ್ತನಿಕಾಯವನು ಪಾವನವ ಮಾಡಿದ ರಾಯ ಪೂರ್ವಾಚಾರ್ಯ ಸಂಗನ ಬಸವ ಶರಣಾರ್ಥಿ. ಕಾವಿ ಬಟ್ಟೆ ಎಲ್ಲ ತೆಗೆದು ಒಬ್ಬ ಸಾಮಾನ್ಯ ರೈತನ ಮಾಸಲು ಬಟ್ಟೆ ಹಾಕ್ಕೊಂಡು ಒಂದು ಹೊಲಗೇರಿಗೆ ಹೋಗ್ತಾರೆ. ಅಲ್ಲಿ ಹೋಗಿ ಒಂದು ಸಣ್ಣ ಗುಡಿಸಲು, ಅದರೊಳಗೆ ಲಖವಾ ಹೊಡೆದ ಒಬ್ಬ ದಲಿತ ಹೆಣ್ಣು ಮಗಳು ಮಲಗಿರ್ತಾಳೆ. ಆಕೆ ಮಲಗಿರ್ತಾಳೆ, ಆಕಿನ ಕೈ ಎತ್ತಕ್ಕೆ ಬರಲ್ಲ, ಕಾಲು ಎತ್ತಕ್ಕೆ ಬರಲ್ಲ. ಹೋಗ್ತಾರೆ ಒಳಗೆ ಹೋಗಿ ಆಕಿನ ಮನೆಗೆ ಕಸ ಗುಡಿಸ್ತಾರೆ, ಆಕೆಗೆ ನೀರು ತಂದು ತುಂಬಿಡ್ತಾರೆ. ಆಮೇಲೆ ಆಕಿನ ಮೈಯೆಲ್ಲ ಸ್ವಚ್ಛ ಮಾಡ್ತಾರೆ, ಆಕೆಗೆ ಬೇಕಾದ ಅಡುಗೆ ಮಾಡಿಸಿ ಆಕೆಗೆ ಊಟ ನೀಡಿ ಊಟ ಉಣಿಸಿ ಮತ್ತು ಬೆಚ್ಚನೆ ಹೊದಿಸಿ ಬಂದುಬಿಡ್ತಾರೆ. ಇವೆಲ್ಲ ಇದ್ರೊಳಗಿನ ತೆಗೆದು ಸರಿಸಿ ನೋಡ್ದ ಶಿಷ್ಯ ಗಾಬರಿ ಆದ. ಮರುದಿನ ಎಲ್ಲ ಶಿಷ್ಯರು ಮೀಟಿಂಗ್ ಕರೆದು ಮಠದ ಭಕ್ತರೆಲ್ಲ ಕೇಳಿದ್ರು, ಎಲ್ಲಿ ಹೋಗ್ತಾರೆ ಸ್ವರ್ಗಕ್ಕೆ ಹೋಗ್ತಾರೆ ಏನಂತ ಒಬ್ಬರು ಕೇಳಿದ್ರು. ಅವಾಗ ಅವ ಹೇಳ್ದೆ, ಸ್ವರ್ಗಕ್ಕಲ್ಲ ಅದಕ್ಕಿಂತ ಹೆಚ್ಚಿಂದಕ್ಕೆ ಹೋಗ್ತಾರ ಅಂದವ. ಹಂಗಂದ್ರೆ ಏನು, ಸ್ವರ್ಗಕ್ಕಿಂತ ಹೆಚ್ಚಿಂದ ಯಾವುದಂದ್ರೆ ಅವೆಲ್ಲ ವಿಷಯ ಅವ್ರಿಗೆ ತಿಳಿಸಿ ಹೇಳ್ತಾನೆ. ಬಹುಶಃ ಆ ದಲಿತ ಅಸಹಾಯಕಳಾಗಿರ್ತಕ್ಕಂಥ ರೋಗಿಷ್ಠ ವಯಸ್ಸಾದ ದಿಕ್ಕೇಡಿ ಆ ಹೆಣ್ಣು ಮಗಳ ಸೇವೆಗಿಂತಲೂ ಸ್ವರ್ಗ ಏನು ದೊಡ್ಡದಲ್ಲ ಬಿಡು, ನಮ್ಮ ಗುರುಗಳು ಅಂಥ ಕೆಲಸ ಮಾಡ್ತಾರ ಅಂತೇಳಿ. ಅದಕ್ಕೆ ಸೇವೆ ಮಾಡ್ತಕ್ಕಂಥ ಭಾವ ಯಾರ್ದು? ನಾವು ಭಾಳ ದೊಡ್ಡವ್ರ ಸೇವೆ ಮಾಡ್ಬೇಕಂತೀವಿ. ಭಾಳ ದೊಡ್ಡವ್ರು ಬಂದರು ಊಟಕ್ಕೆ ನೀಡೋರೇನು, ಕೊಡೋರೇನು, ತರೋರೇನು, ನೀಡೋರೇನು, ಉಣಿಸೋರೇನು ಭಾಳ ಜನ ಇರ್ತಾರೆ. ಆದರೆ ಈ ಭಾವ ಅಲ್ಲ. ಎಲ್ಲಿ ಅಗತ್ಯ ಅದ, ಯಾರಿಗೆ ಅಗತ್ಯ ಅದ ಅಂತಹ ಮುದುಕರಿಗೆ, ಯಾರಿಗೆ ಅಗತ್ಯ ಇರ್ತಕ್ಕಂಥ ಸಹಾಯಕರಿಗೆ ಸೇವೆ ಮಾಡಿದ್ರೆ ದೇವರು ಸ್ವೀಕಾರ ಮಾಡ್ತಾನೆ. ಕಾಣಬರುವಂತಹ ಸೇವೆ ಅಲ್ಲದು, ಕಾಣದೇ ಇರುವಂತಹ ಸೇವೆ, ಎಲೆಮರೆ ಕಾಯಿ ಅಂತಹ ಸೇವೆ ಅದಲ್ಲ. ನಾ ಇಷ್ಟು ಸಲ ನೋಡಿದಾಗ ನಮ್ಮಲ್ಲಿ ಭಾಳ ಖುಷಿ ಅನ್ನಿಸ್ತು ನನಗೆ. ಇಷ್ಟು ಜನ ನಮ್ಮಲ್ಲಿ ಎಷ್ಟು ದೊಡ್ಡ ವಚನ ವಿಜಯೋತ್ಸವ ಆದಾಗಲೂ ಕೂಡ ಅನೇಕ ಜನ ನಮ್ಮ ತಾಯಿಯಂದಿರು, ಹೆಣ್ಮಕ್ಕಳು, ಗಂಡು ಮಕ್ಕಳು ಪ್ರಸಾದಕ್ಕೆ ನೀಡೋರಾಗಲಿ ಬಡಿಸೋರಾಗಲಿ ಅಲ್ಲಿ ಅವರು ಸ್ಟೇಜೇ ನೋಡಿರಲ್ಲ, ಕಾರ್ಯಕ್ರಮನೇ ಮುಗಿದೋಗ್ತದೆ. ಮತ್ತು ಅದೇನು ಸಾಮಾನ್ಯ ಸೇವೆ ಏನದು? ಅಂತಹ ಸೇವೆ ಮಾಡಲಿಕ್ಕೆ ಯಾರು ಇರ್ತಾರೋ ಅವ್ರಿಗೆ ನೋಡ್ಲಿಕ್ಕೆ ಬಸವಣ್ಣವರೇ ಬರ್ತಾರೆ, ಗುರುಗಳೇ ಬರ್ತಾರೆ. ಅವ್ರು ನೋಡಬೇಕಲ್ಲ, ಮತ್ತು ನಾವು ಅವ್ರಿಗೆ ನೋಡ್ಬೇಕಂತ ಹೋಗಿರ್ತೀವಿ. ಆದರೆ ಸೇವೆ ಮಾಡೋರಿಗೆ ನೋಡ್ಲಿಕ್ಕೆ ಅವರೇ ಬರ್ತಾರೆ. ಅವರ ಸೇವೆ ಭಾಳ ಸ್ವೀಕಾರಾರ್ಹ ಇರ್ತದೆ. ಅಮೇರಿಕಾದ ದೊಡ್ಡ ಜನರಲ್ ಸೇನಾಧಿಪತಿ ಒಂದು ಟ್ರೈನ್ನಾಗ ತನ್ನ ಸೈನಿಕರೊಂದಿಗೆ ಹೋಗ್ತಾ ಇದ್ನಂತ. ಹಂಗೆ ಹೋಗುವಾಗ ಆ ಸೈನಿಕರೊಂದಿಗೆ ಹೋಗುವಾಗ ನಡು ಒಂದು ಸ್ಟೇಷನ್ದೊಳಗೆ ಒಬ್ಬ ವಯಸ್ಸಾದ ಮುದುಕಿ ಏರಿಬಿಡ್ತಾಳೆ. ಏರಿದ ಕೂಡಲೇ ಎಲ್ಲರೂ ಅವ್ರವ್ರ ಜಾಗದೊಳಗೆ ಟೈಟ್ ಕುಂತಾರೆ, ಜಾಗ ಸೀಟ್ ಇಲ್ಲ. ಆವಾಗ ಈ ಜನರಲ್ ಮುಖ್ಯ ಸೇನಾಧಿಪತಿ ಪಟ್ಟಂತ ಎದ್ದ ಆ ಅಜ್ಜಿಗೆ ಸೀಟ್ ಕೊಟ್ಟುಬಿಟ್ಟ. ಅವನು ಎದ್ದು ನಿಂತು ಕೂಡಲೇ ಎಲ್ಲರೂ ಬರ್ಸರ್ ಅಂತ ಎಲ್ಲರೂ ತಮ್ಮ ಜಾಗ ಖಾಲಿ ಮಾಡಿ ಎದ್ದು ನಿಂತರು ಸೈನಿಕರೆಲ್ಲ. ಆವಾಗ ಒಂದೇ ಮಾತು ಹೇಳ್ತಾನೆ ಜನರಲ್ ಲಿಯೋ, ಅಲ್ಲ, ಒಬ್ಬ ಅಸಹಾಯಕ ಮುದುಕಿಗೆ ಕೊಡಲಾರದೆ ಇರ್ತಕ್ಕಂಥ ನಿಮ್ಮ ಸೀಟು ನನಗೂ ಬೇಡ ಅಂತ ಹೇಳಿಬಿಟ್ಟು. ಇದೇ ಹೇಳ್ತಾನೆ ದೇವರು ಕೂಡ ನಮ್ಗೆ, ಹೌದೇನಿಲ್ಲ? ಎಲ್ಲಿ ಹಸಿದ ಹೊಟ್ಟೆ ಇದ್ದಾಗ ಮದರ್ ತೆರೇಸಾ ಏನು ಹೇಳಿದಳು? ನಾನು ಈ ಒಂದು ಬಿದ್ದವರ ರೋಗಿಗಳ ಸೇವೆ ಮಾಡ್ತೀನಿ ಅಂತ ಹೇಳುತ್ತಿಲ್ಲ. ಯೇಸು ನನ್ನೆಡೆಗೆ ರೋಗಿಯಾಗಿ ಬರುತ್ತಿದ್ದಾನೆ, ಯೇಸು ನನ್ನೆಡೆಗೆ ಕಂಗಾಲನಾಗಿ ಬರುತ್ತಿದ್ದಾನೆ, ಯೇಸು ನನ್ನೆಡೆಗೆ ಬತ್ತಲೆಯಾಗಿ ಬರುತ್ತಿದ್ದಾನೆ, ಅವನ ಸೇವೆ ನಾನು ಮಾಡ್ತಿದ್ದೇನೆ ಹೊರತು ರೋಗಿಗಳ ಸೇವೆ ಅಲ್ಲ ಅಂತ ಹೇಳಿದ್ರು. ಆ ಭಾವ ತುಂಬಿಕೊಂಡ ಸೌಂದರ್ಯ, ಅದಕ್ಕಿಂತ ದೊಡ್ಡ ಸೌಂದರ್ಯ ಇನ್ಯಾವುದು ಬೇಕೇಳಿ? ಗಾಂಧೀಜಿ ಯಾವಾಗ್ಲೂ ಹಿಂಗೆ ದಸ್ತಿ ಹಿಡಿದು ಈ ಧೋತ್ರ ಚುಂಗ್ ಅಂತೀವಲ್ಲ, ಅದು ಹಿಡಿದು ಭಿಕ್ಷೆಗೆ ನಿಲ್ಲಕ್ಕೆ ಭಾಳ ಮೊದಲನೆಯ ಸಾಲಿನಲ್ಲಿರೋರು ಗಾಂಧೀಜಿ. ಯಾವಾಗಲೂ ದೇಶಕ್ಕಾಗಿ ಯಾವುದೇ ಆಪತ್ತು ಬಂದಾಗ ಇಂಥ ಸಭೆಗಳು ಮಾಡೋರು, ಸಭಾದೊಳಗೆ ಹಿಂಗೆ ಉಡಿ ಹಿಡಿದು ನಿಲ್ತಿದ್ರು. ಅವರ ಮಾತಿಗೆ, ಅವರ ಕಳಕಳಿಗೆ, ಅವರ ಅಂತಃಕರಣಕ್ಕೆ ಮಾರು ಹೋಗಿರ್ತಕ್ಕಂಥ ಅನೇಕ ಹೆಂಗಳೆಯರು ತಮ್ಮದೆಲ್ಲ ಹುಚ್ಚು ಕೊಡ್ತಿದ್ರು ಎಲ್ಲರೂ. ಎಷ್ಟು ಜನ ಬಂದವರು ವಾಪಸ್ ಹೋಗುವಾಗ ಆಭರಣ ಇಲ್ಲದೆ ಹೋಗ್ತಿದ್ರು, ಗಾಂಧೀಜಿ ನಿರ್ಭಿಡೆಯಿಂದ ಸ್ವೀಕಾರ ಮಾಡ್ತಿದ್ರು ಅದನ್ನು. ಒಂದು ಸಲ ಇಬ್ಬರು ಮದುಮಕ್ಕಳು ಆಗ್ತಾನೆ ಮದುವೆ ಆಗಿರ್ತಕ್ಕಂಥ ಮದುಮಕ್ಕಳು, ಗಾಂಧೀಜಿ ನಿಮ್ಮ ಆಶೀರ್ವಾದ ನಮಗೆ ಬೇಕು ಅಂತ ನಮಸ್ಕಾರ ಮಾಡೋಕ್ಕೆ ಬಂದರೆ ಅವ್ರು ಹೇಳ್ತಾರೆ, ಮೊದಲು ನಿನ್ನ ಆಶೀರ್ವಾದ ಇವರೆಲ್ಲರಿಗೆ ಆಗಬೇಕು, ಆಮೇಲೆ ನನ್ನ ಆಶೀರ್ವಾದ ನಿನಗ ಅಂತ ಹೇಳಿದ್ರು. ಯಾರಿಗೆ ಅಂದರೆ ಅಲ್ಲಿ ಎಷ್ಟೋ ಅನಾಥ ಮಕ್ಕಳಿದ್ದು ಹರಿಜನ ಲಕ್ಷ್ಮಿ ಅನ್ನೋಕ್ಕಿಂತ ಜೀವನ ಕೇಳಿರಿ ನೀವು, ಗಾಂಧೀಜಿ ಇದರಲ್ಲಿ ಪಳಗಿರ್ತಕ್ಕಂಥ ಒಂದು ಚೇತನಕ್ಕೆ. ಅವರೆಲ್ಲ ಅಂತ ಎಷ್ಟೋ ಜನ ಮುದುಕರಿದ್ದರು, ಹರಿಜನ ಗಿರಿಜನ ಸಮಾಜ ಬಾಹ್ಯರಿದ್ರಲ್ಲಿ. ಇವ್ರ ಮೇಲೆ ನಿನ್ನ ಆಶೀರ್ವಾದ ಆಗಬೇಕು ಅಂದರೆ ಹೇಗೆ ಅಂದರೆ, ಅವರ ಬದುಕಿಗೆ ನೀನೇನಾದರೂ ನೀಡಿದೆ ಅಂತ ಕೇಳಿದ್ರೆ ನನ್ನ ಆಶೀರ್ವಾದ ನಿನಗ
ಅಂತ ಹೇಳ್ತಾರೆ. ಆಕೆ ಹಿಂದೆ ಮುಂದೆ ನೋಡಲಿಲ್ಲ, ನಿಮ್ಮ ಆಶೀರ್ವಾದ ನನಗೆ ಭಾಳ ಮುಖ್ಯ ಅಂತ ಆಗ್ತಾನೆ ಮದುಮಗಳ ಕೈಯಲ್ಲಿಯ ಪಾಟ್ಲಿ ಉಚ್ಚಿ ಅವರ ಧೋತ್ರ ಚುಂಗಿನಲ್ಲಿ ಹಾಕಿಬಿಡ್ತಾಳೆ. ಆವಾಗ ಅವರ ತಲೆ ಮೇಲೆ ಆಶೀರ್ವಾದ ಮಾಡಿ ಕಳಿಸಿದರು ಅಂತ ಬರ್ತದೆ ಗಾಂಧೀಜಿ ಜೀವನದಲ್ಲಿ. ಅದಕ್ಕಾಗಿ ಯಾರಿಗಾಗಿ ಹೃದಯ ಮಿಡಿಬೇಕು ಅನ್ನೋದು ಭಾಳ ಮುಖ್ಯ ಆದದ್ದು. ಹಾಗೆ ಮಿಡಿದಾಗ ಅದಕ್ಕೇನೆ ಪರಮಾತ್ಮನು ಕೂಡ ಬಸವಣ್ಣವ್ರು ಹೇಳಿದ್ರು, ಉಂಬ ಉಡುವ ಕೂಡಲ ಸಂಗಮ ದೇವ ಜಂಗಮ ಮುಖದಲ್ಲಿ ದೇವರ ಬಾಯಿ ಯಾವುದದ ಲಿಂಗದ ಬಾಯಿಯೇ, ಜಂಗಮದ ಬಾಯಿಯೇ ಲಿಂಗದ ಬಾಯಿ ಅಂತ ಹೇಳಿದ್ರು. ಇಷ್ಟು ಸೂಕ್ಷ್ಮವಾಗೆಲ್ಲ ಅವರು ಪೂರ ಬಿಚ್ಚಿಟ್ಟು ಕೂಡ ನಮಗೆ ಹೇಳಿದ್ದಾರೆ. ಅದಕ್ಕೆ ನೀಡುವ ಕೈಗಳು, ಈ ಒಂದು ಇನ್ನೊಬ್ಬರಿಗಾಗಿ ಮಿಡಿಯುವ ಹೃದಯಗಳೇನದವಲ್ಲ, ಹಾಗೆ ನೋಡುವಿಕೆ ಅಂದರೆ ಅವರ ತಾಪವನ್ನು ನೋಡದೇನೆ ಬದುಕ್ತಕ್ಕಂಥದ್ದು, ಅವರಿಗೆ ಸಹಾಯ ಮಾಡ್ತಕ್ಕಂಥದ್ದಲ್ಲ. ಅದು ಸೌಂದರ್ಯ ಇರೋದು ಅಲಂಕಾರದಲ್ಲ, ದೇಹದಲ್ಲ, ಶೃಂಗಾರ ಸಾಧನಗಳಿಂದ ಸೌಂದರ್ಯ ಹೆಚ್ಚೋದಿಲ್ಲ. ಅಬ್ರಹಾಂ ಲಿಂಕನ್ ಜೀವನದಲ್ಲಿ ಬರ್ತದೆ. ಅಬ್ರಹಾಂ ಲಿಂಕನ್ ಬಗ್ಗೆ ಪಾಠ ಓದುವಾಗ ಹುಡುಗಿ ಕೇಳ್ತಾಳೆ ಅವರ ಅಪ್ಪನಿಗೆ, ಅಬ್ರಹಾಂ ಲಿಂಕನ್ ಅಧ್ಯಕ್ಷ ಇದ್ದ, ಈ ಅಬ್ರಹಾಂ ಲಿಂಕನ್ ನೋಡ್ಲಿಕ್ಕೆ ಹೆಂಗೆ ಅದರಪ್ಪ ಅಂತ ಕೇಳಿದಳಂತ. ಅವ್ರ ಪಪ್ಪ ಕೇಳಿದಾಗ ಅವ್ರು ಹೇಳಿದ್ರೆ, ನೋಡ್ಲಿಕ್ಕೆ ಅಷ್ಟು ಚಂದಿಲ್ಲ ಮಗ ಅವರು ಅಂತೇಳಿ. ಕುರೂಪಿ ಸಾಕ್ರೆಟೀಸ್, ಅಬ್ರಹಾಂ ಲಿಂಕನ್ ಇವರೆಲ್ಲ ನೋಡಲಿಕ್ಕೆ ಏನೇನೂ ಇರಲಿಲ್ಲ. ಆವಾಗ ಅವನು ಅಷ್ಟು ಚಲೋ ಇಲ್ಲ, ಕುರೂಪಿ ಅದಾನೆ ಅಂತ ಹೇಳಿದ್ರೆ ಒಂದು ಸಲ ಹಠ ಮಾಡಿ ಒಂದು ತಿಂಗಳು ಒಪ್ಪತ್ನಾಗ ಕೇಳ್ತಾಳೆ, ನನಗೆ ಅಬ್ರಹಾಂ ಲಿಂಕನ್ ತೋರಿಸ್ಬೇಕು. ಅವ್ರು ಮಾಡಿದ ಕಾರ್ಯಗಳೆಲ್ಲ ದಿನ ಪತ್ರಿಕೆಯಲ್ಲಿ ಬರ್ತಾವೆ, ರೇಡಿಯೋದಲ್ಲಿ ಕೇಳ್ತೀನಿ, ಅದಕ್ಕೆ ನೀನು ಹೇಳಿದಂಗೆ ಇರಲಿಕ್ಕಿಲ್ಲ, ಅವ್ರು ನಂಗೆ ತೋರಿಸು ಅಂತ ಹೇಳಿದ್ರೆ ಭಾಳ ಹಠ ಮಾಡಿದ್ರೆ ಶ್ವೇತಭವನಕ್ಕೆ ಮಗಳನ್ನು ಕರ್ಕೊಂಡು ಅಪ್ಪ ಹೋಗ್ತಾನೆ. ಅಲ್ಲಿ ಅಬ್ರಹಾಂ ಲಿಂಕನ್ ಆಕೆಗಾಗಿ ಒಂದು 10-15 ನಿಮಿಷ ಸಮಯ ಕೊಡ್ತಾರೆ. ಸಮಯ ಕೊಟ್ಟು ತೊಡೆ ಮೇಲೆ ಕೂಡಿಸ್ಕೊಂಡು, 7-8 ವರ್ಷದ ಹುಡುಗಿ ತೊಡೆ ಮೇಲೆ ಕೂಡಿಸ್ಕೊಂಡು ಆಕೆಗೆ ಅತ್ಯಂತ ಪ್ರೀತಿಯಿಂದ ಹಸನ್ಮುಖದಿಂದ ಮಾತಾಡಿದಾಗ ಆಕೆ ಅಲ್ಲಿಂದಲೇ ಅಪ್ಪ ಅಂತ ಕೂಗು ಕರೆದಳಂತ. ಕೂಗು ಕರೆದು ಒಂದು ಮಾತು ಹೇಳ್ತಾಳಪ್ಪ, ನಾನು ಇಲ್ಲಿವರೆಗೆ ನೋಡಿರ್ತಕ್ಕಂತಹ, ಇಲ್ಲಿವರೆಗೆ ನೋಡಿರುವವರ ಪೈಕಿ ಇವರೇ ಅತ್ಯಂತ ಸುಂದರರು ಅಂತೇಳಿ. ಯಾಕೆ ಅವರಿವರನ್ನೋದೊಂದು ಸಾಮಾನ್ಯ ಹುಡುಗಿ, ಒಬ್ಬ ಅಮೇರಿಕದ ಅಧ್ಯಕ್ಷ ಯಾವಾಗ ಆಕಿನ ತೊಡಿ ಮೇಲೆ ಕೂಡಿಸ್ಕೊಂಡು ಮಾತಾಡಿಸಿದನೋ ಅವಾಗ ಹೇಳ್ತಾಳೆ, ನಾನು ಇಲ್ಲಿಯವರೆಗೆ ನೋಡಿದ ಸುಂದರರಲ್ಲಿ ಇವರೇ ಅತ್ಯಂತ ಸುಂದರ. ಅದಕ್ಕಾಗಿ ವ್ಯಕ್ತಿತ್ವ ರೂಪುಗೊಳ್ಳೋದು, ಸೌಂದರ್ಯ ರೂಪುಗೊಳ್ಳೋದು ವ್ಯಕ್ತಿತ್ವದಿಂದನೇ ಹೊರತಾಗಿ ಮುಖದಿಂದ ಅಲ್ಲ ಅಂತಕ್ಕಂಥ ಮಾತು. ಅದಕ್ಕಾಗಿ ನಾವು ಮುಖದಲ್ಲಿ ಸೌಂದರ್ಯ ಬರಬೇಕಾದರೆ ಮನದಲ್ಲಿ ಕರುಣೆ, ದೇವರ ಸೇವೆ, ಜನರ ಸೇವೆ ಹೇಗೆ ಮಾಡಬೇಕು. ದೇವರ ಸೇವೆ ಅಂದರೆ ದೇವರ ಸೇವೆ ಮಾಡಲಿಕ್ಕೆ ನಾವು ಅಂತೀವಲ್ಲ, ಗುಡಿಯಾಗ ಹಾಕಿರ್ತಾರೆ ನೋಡ್ರಿ, ಇದು ರುದ್ರಾಭಿಷೇಕ ದೇವರ ಸೇವೆಗಳು ಅಂತ ಹಾಕಿರ್ತಾರೆ. ಏನೇನು ಹಾಕಿರ್ತಾರೆ? ರುದ್ರಾಭಿಷೇಕ, ಇದು ಅಂತ ಅಲ್ಲೆಲ್ಲ ಅಭಿಷೇಕ ಮಾಡೋದು, ಪುಷ್ಪ ಏರಿಸೋದು, ಅದು ಇದು ದೇವರ ಸೇವೆಗಳು. ಖಂಡಿತವಾಗಿಯೂ ದೇವರ ಸೇವೆಗಳು ಅವಲ್ಲ. ದೀನ ದಲಿತರ ಸೇವೆಗಳೇ ನಿಜವಾಗಿರ್ತಕ್ಕಂತಹ ದೇವರ ಸೇವೆ. ದೇವರ ಸೇವೆ, ಜನರ ಸೇವೆ ಮಾಡದೇ ಇರತಕ್ಕಂಥವರು, ಗುರು ಹಿರಿಯರನ್ನು ನೋಡದೇ ಇರತಕ್ಕಂಥವರ ಸೇವೆಯನ್ನು ದೇವರು ಕೂಡ ಎಂದು ಸ್ವೀಕಾರ ಮಾಡೋದಿಲ್ಲ. ನಮ್ಮ ಮನೆಯಲ್ಲಿರ್ತಕ್ಕಂಥ, ನಾವು ಲೋಕದ ಸೇವೆ ಮಾಡೋದಿದ್ರೂ ಚಿಂತೆ ಇಲ್ಲ, ಕನಿಷ್ಠ ಪಕ್ಷ ನಮ್ಮ ಮನೆಯಲ್ಲಿರುವ ಹಿರಿಯರ ಸೇವೆರ ಮಾಡಬೇಕು. ಅವರ ಮನಸ್ಸಿಗೆ ಇರುವಷ್ಟು ದಿನ ತಂಪು ಅನಿಸುವಷ್ಟಾದರೂ ಇರಬೇಕು. ಭಾಳ ಜನ ಅಂತಾರೆ, ಮಾಡ್ತೀವ್ರಿ ಭಾರಿ ಕಿರಿಕಿರಿ ಅಂತಾರೆ, ಭಾರಿ ಕಿರಿಕಿರಿ, ವಾಟ 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 ವಾಟ, ಅದ್ಯಾಕೆ ಮಾಡಿದಿ, ಇದ್ಯಾಕೆ ಮಾಡಿದಿ, ಹಿಂಗೆ ಮಾಡಿದಿ, ಹಂಗೆ ಮಾಡಿದಿ. ನಾನು ಅಂತೀನಿ, ಲಾಕ್ ಇರಲಿ ಅವ್ರದ್ದು. ನೀವು ಅವ್ರ ಮಾತು ಕೇಳಬೇಕಂತಿಲ್ಲ, ಅವ್ರ ಮಾತು ಕೇಳಿ ಪಾಲನೆ ಮಾಡಬೇಕಂತ ಇಟ್ಕೋಬೇಡ್ರಿ. ಸರಿಯಾದ ಮಾತುಗಳಿದ್ದರೆ ಕೇಳಬಾರ್ದು, ಮಾತುಗಳಿಲ್ಲದಿದ್ದರೆ ಕೇಳುವ ಅಗತ್ಯ ಇಲ್ಲ. ಉದಾಸೀನ ಮಾಡಿಬಿಡಿ ಮಾತುಗಳಿಗೆ, ಆದರೆ ಸೇವೆಗೆ ಉದಾಸೀನ ಮಾಡಬಾರ್ದು. ಅವರಿಗೆ ಅವರ ಸೇವೆಯಲ್ಲಿ ಉದಾಸೀನ ಮಾಡಬಾರ್ದು. ಯಾಕೆಂದರೆ ನಮ್ಮನ್ನು ಹೆತ್ತವರು, ನಮ್ಮವರನ್ನು ಹೆತ್ತವರು ಇವರು ಅದಾರಂತಕ್ಕಂಥ ಭಾವ ನಾವು ಸದಾ ಕಾಲ ಇಟ್ಕೊಳ್ಬೇಕು. ಮತ್ತು ಮುಂದೆ ನಮಗೂ ಅದೇ ಫಲ ಅದು. ಹಿರಿಯತನ, ವೃದ್ಧಾಪ್ಯ ಅನ್ನೋದು ಎಲ್ಲರಿಗೂ ಬರ್ತದಲ್ಲ. ಏನು ಹಿಂಗೆ ಇರ್ತೀವ ಕಡಿ ಬಾಗ್ತೀವಿ ಹೆಂಗಿದ್ರು. ವೃದ್ಧಾಶ್ರಮದೊಳಗೆ ಇರೋದು ಒಬ್ಬನೇ ಮಗ, ತಂದೆ ತಾಯಿಗೆ ಒಯ್ದು ವೃದ್ಧಾಶ್ರಮದಾಗ ಬಿಟ್ಟ. ಭಾಳ ಎದೆ ಹೊಡ್ಕೊಂಡು ಅಪ್ಪ 3 ತಿಂಗಳಿಗೆ ಸತ್ತ. ತಾಯಿ ಒಬ್ಬಕ್ಕಿನೇ ಭಾಳ ಗಟ್ಟಿ ಜೀವ ಮಾಡ್ಕೊಂಡು ಉಳಿದಿದ್ದಳು. ಕೊನೆಗೆ ಅಕ್ಕಿನೂ ಇನ್ನೊಂದು 2-3 ದಿವಸ ಸಾಯ್ತಾಳಂತ ಡಿಸೈಡ್ ಆಗಿತ್ತು. ಡಾಕ್ಟ್ರ್ ಹೇಳಿದ್ರು, ಭಾಳ ಉಲ್ಬಣ ಆಗ್ಯದ ರೋಗ, ಸಾಯ್ತಾಳ ಅಂದಾಗ ಏನು ಆಸೆದ ನಿಂದಂದ್ರೆ ನನ್ನ ಮಗನಿಗೆ ನೋಡಬೇಕು ಅಂದಳು. ಮಗನಿಗೆ ಕರೆಸಿದ ಮೇಲೆ ಆಕೆ ಹೇಳಿದಳು, ಮಗ ಏನವ ಏನು ಬೇಕು ಹೇಳಿ, ನಿನ್ನ ಕೊನೆಯ ಆಸೆ ಏನದ, ನಾ ಪೂರೈಸ್ತೀನಿ ಅಂತ ಹೇಳಿ ಬಂದ ಮಗ. ಅವಾಗ ಹೇಳಿದಳು, ಏನಿಲ್ಲೋ ಈ ವೃದ್ಧಾಶ್ರಮದಾಗ ಒಂದು ಫ್ರಿಜ್ ತೊಗೊಂಡ್ಬಾ, ಒಂದು ಫ್ಯಾನ್ ತೊಗೊಂಡ್ಬಾ, ಒಂದಿಷ್ಟು ಸೋಲಾರ್ ಕೂಡಿಸು, ಒಂದಿಟ್ಟು ಟಿ ವಿ ಹಚ್ಚೋ ಮಗ ಅಂತ ಹೇಳಿದಳು. ಅವ ಅಂದ 2 ದಿನದಾಗ ಸಾಯ್ತೀನಿ ಅಂತ ಇಷ್ಟೆಲ್ಲ ಹೇಳತ್ತಾರ ಡಾಕ್ಟ್ರು. ಹುಚ್ಚಿದ್ದೇನೆವ, ನೀವು ಬಂದಾಗಾರ ಹೇಳಬೇಕಾಗಿತ್ತು, ಯಾಕೆ ಮಾಡ್ತಿದ್ದೆ ಇಷ್ಟೆಲ್ಲ, ಈಗ ಹೇಳತ್ತಿದ್ದೀನಿ ಹೋಗೋ ಟೈಮ್ನಾಗ. ನನ್ನ ಕಡೆದಲ್ಲೋ ಅಂದ.
ನಿನಗಿರೋವನೇ ಒಬ್ಬ ಮಗನ ನನ್ನಂಗೆ. ಮತ್ತು ಅವ ನಮಗೆ ನೀ ಏನು ಮಾಡಿದಿ ಎಲ್ಲಿಟ್ಟಿ ಅವ ನೋಡೇನೀಗ. ಮತ್ತು ಮುಂದೆ ಅವ ಇದ್ರ ತಯಾರಿನೇ ಮಾಡ್ತಾನೆ. ನಿನಗೆ ಫ್ಯಾನ್ ಇಲ್ಲದೆ ನಿದ್ದೆ ಬರಲ್ಲ, ತಣ್ಣಗಿಲ್ದೇ ನೀರು ಹೋಗಲ್ಲ, ಟಿ ವಿ ಇಲ್ಲದೇ ಮನಸ್ಸು ಬರಲ್ಲ. ಅದಕ್ಕೆ ಮಗ ನಿನ್ನ ಸಲುವಾಗಿ ಇಲ್ಲಿ ತಣ್ಣೀರು ಸ್ನಾನ ಅದ, ತಂಗುಳ್ದು ಊಟ ಕೊಡ್ತಾರೋ, ಇಲ್ಲಿ ತಂಗುಳ್ದು ಊಟ ಕೊಡ್ತಾರ, ತಣ್ಣೀರ ಸ್ನಾನ ಮಾಡ್ಬೇಕು ಮಗ. ನಿನಗಿದೆಲ್ಲ ಆಗಲ್ತೋದ್ರೆ ನಿನ್ನ ಕಡೆದು ಹೇಳತ್ತಿದೆ, ನೀ ಹೀಗೆ ಕೊಟ್ಟು ಅಂದ್ರೆ ನೀವು ಬಂದಾಗ ಸುಲಭ ಆಯ್ತದ ಅಂತ ಹೇಳ್ದಳಂತ ತಾಯಿ. ಹಾಗೆ ಅದಲ್ಲ ಜೀವನ. ಮತ್ತು ನಾವು ಈಗ ನಮ್ಮ ಕಡೆ ನಾವು ಏನು ಮಾಡ್ತೀವೋ, ನಮ್ಮ ಮಕ್ಕಳು ನಾವು ಏನು ಲಾಕ್ ಮಾತು ಹೇಳಿ ಅವರು ಕೇಳಂಗಿಲ್ಲ. ನಾವು ಏನು ಮಾಡ್ತೀವಿ ಅದನ್ನು ನೋಡ್ತಾರೆ, ನಾವು ಮಾಡಿದ್ದು ಮಾಡ್ತಾರೆ, ನಾವು ಹೇಳಿದ್ದವರು ಮಾಡೋದಿಲ್ಲ. ಅದಕ್ಕಾಗಿ ಪ್ರತಿ ಸಲನೂ ಕೂಡ ನಾವು ಮಾಡುವಾಗ ನಮಗೆ ನಾವೇ ಅವಲೋಕನ ಮಾಡ್ಕೊಳ್ಬೇಕು. ಗುರು ಹಿರಿಯರ ಸೇವೆ ಮಾಡುವಾಗ ಇದನ್ನು ನಮಗೇ ನಾವು ಮಾಡ್ಕೊಳ್ತಾ ಇದ್ದೀವಿ. ಮುಂದಿನ ಬುತ್ತಿ ಅದ ಇದು. ಮುಂದೆ ಹೆಂಗೆ ಮಾಡ್ತೀವೋ ಹಂಗೆ ಇರ್ತದೆ, ಹೆಂಗೆ ಮಾಡ್ತೀವೋ ಹಂಗೆ ಇರ್ತದೆ. ಸ್ವರ್ಗದಳು ಸತ್ತ ಮೇಲೆ ಸ್ವರ್ಗಕ್ಕೆ ಹೋದಳು ಅಂತ ಭಾಳ ದೊಡ್ಡ ಸಾವುಕಾರ್ತಿ. ಮೈ ಮೇಲೆಲ್ಲ ಒಂದು 50 ತೊಲೆ ಬಂಗಾರ ಸದಾ ಇರ್ತಿತ್ತು. ಹೋಗಾಗೇನು ಇಟ್ಟು ಕಳಿಸ್ಲಿಲ್ಲ. ಹೋದಳು. ಹೋದ್ಮೇಲೆ ಅಲ್ಲಿ ಹೋಗೋಣನೇ, ಅಲ್ಲಿ ಹೋದಾಗ ಸ್ವಲ್ಪ ಮಲ್ಕೊಳ್ಳೋಕೆ ಚಂದನ ಮಂಚ ನೋಡ, ಇದು ಕೊಡ್ರಿ ನನಗೆ ಅಂತೇಳಂತ. ಅಲ್ಲಿ ಹೋದ್ರೆ ಕಸ ತುಂಬಿದ ಹೊಲಸು ರೂಮ್ ಕೊಟ್ರಕ್ಕೀಗ ಅಕ್ಕಿ ಮೋವು ಮುಚ್ಕೊಂಡಂದಳು. ನನಗೆ ಮಲ್ಕೊಳ್ಳೋದಾಗಲಿಲ್ಲ ಏನಿದ್ರು. ತಂಗುಳು ಹಂಗುಳದು ಊಟ ಕೊಟ್ಟರು, ಅದು ನಾವೆಲ್ಲ ಅಂದಳು. ಒಡೆ ಆಡ್ತಾ ನೋಡ್ತಾಳೆ, ಯಾವುದು ಮುರುಕು ಇದು ಎಲ್ಲ ಹೊಲಸಿದ್ದೆಲ್ಲ ಕೊಡೋದು, ಮುರಿದಿಂದ ರೊಟ್ಟಿ ಕೊಡೋದು, ಊಟಕ್ಕೆ ಹಿಂಗೆಲ್ಲ ಕೊಡೋದು ನೋಡಿದ್ರೆ ಅಕ್ಕಿ ಅಂದಳು. ಅಲ್ಲಿ ಯಾವುದೋ ಒಂದು ರೂಮ್ ಅದಲ್ಲ, ಅದು ಭಾಳ ಚಂದದ, ಒಳ್ಳೆ ಮಂಚದ, ಮಚ್ಚರ್ದನದ, ಊಟ ಬಿಸಿ ಬಿಸಿ ಅಡುಗೆ ಅಲ್ಲೇ ಮಾಡಿ ನೀಡ್ಲತ್ತಾರ, ಆ ರೂಮ್ ನನಗೆ ಕೊಡ್ರಿ ಅಂದಳು. ಅದು ಬೇರೆಯವ್ರ ಕಡೆ ತಯಾರಾಗಲತ್ತದ ಅಂತ ಹೇಳಿದ್ರಂತ. ಯಾರ ಕಡೆದು ಅಂದಳು. ಯಾರ ಕಡೆದು ಅಂತ ಕೇಳಿದ್ರೆ, ನಿಮ್ಮ ಮನೆಗೆ ಆಳು ಮನುಷ್ಯ ಅದಾನಲ್ಲ, ತೋಟ ಮಾಡೋವನ ಕಡೆ ಅದು ರೆಡಿ ಆಗಲತ್ತದವ, ಇನ್ನೂ 2 ತಿಂಗಳದಾಗ ಬರೋವನೇ ಇಲ್ಲಿ ಅಂತ ರಿಸರ್ವೇಷನ್. ಆಕೆ ಅಂದಳು ಅವನಿಗೆ, ಹೌದು ನೀ ಬಂಗಾರ ಬಳಿ ಇಟ್ಟುಕೊಂಡು ಇಷ್ಟೆಲ್ಲ ಎಲ್ಲ ಸವಲತ್ತು ಇಟ್ಕೊಂಡು ಸ್ವಾರ್ಥಿಯಾಗಿ ನೀನೇ ಉಂಡು, ನೀನೇ ತಿಂದು, ನೀನೇ ಕುಡ್ದು, ಬಡವ್ರನ್ಲಿಲ್ಲ, ಬಗ್ರನ್ಲಿಲ್ಲ, ದೀನ್ರನ್ಲಿಲ್ಲ, ಯಾರೋ ಬಂದವ್ರಿಗೆ ಹೊರಗೆ ಔಟ್ ಹೌಸ್ನೊಳಗಿಟ್ಟು ಊಟಕ್ಕೆ ನೀಡಿದಿ, ಅವರಿಗೆ ತಂಗಳ ಹಂಗಳ ನೀಡಿದಿ, ಅದಕ್ಕೆ ನೀ ಅಲ್ಲೇನೇನು ಕೊಟ್ಟಿದಿ ಯಾರಿಗಾರ, ಅದೇ ಇಲ್ಲಿ ಬಂದು ಬಿದ್ದದ ಅಂತೇಳಿ. ಅದೇ ಬಳಸ್ಬೇಕೀಗ. ಅವ ಪಾಪ ಇದ್ದಿದ್ರಾಗೆ ತಾನು ಊಟದಾಗೆ ಯಾರಿಗಾರ ಕೊಡ್ತಿದ್ದ, ತಂದೆ ಯಾರಿಗಾರ ಮಾಡ್ತಿದ್ದ. ಅದಕ್ಕಾಗಿ ಅವನಿಗೆ ಇಲ್ಲಿ ಚಲೋ ಒಂದು ಜಾಗ ತಯಾರಾಗಲತ್ತದ. ನಿಮ್ಗೆ ಹೇಳ್ತೀನಿ, ಬೆಂಗಳೂರು ಸಮೀಪದ ಒಂದು ಹಳ್ಳಿ, ಅಲ್ಲಿರ್ತಕ್ಕಂಥ ಹಳ್ಳಿಯಲ್ಲಿ ಒಬ್ಬ ಗೌಡ್ತಿ ತಂದೆ ಮಕ್ಕಳೆಲ್ಲ ಇಷ್ಟು ಚಂದ ಸೇವಾ ಮಾಡೋರು, ಎಲ್ಲ ಮಾಡೋರು. ಆದ್ರೆ ಆಕೆ ಸೊಸೆಯಂದ್ರಿಗೆಲ್ಲ ಇಷ್ಟು ಚಂದ ನೋಡ್ಕೊಳ್ಳೋಕೆ ತಾನೇ ಚಂದ ಅಡುಗೆ ಮಾಡಿ ಎಲ್ಲರಿಗೂ ಊಟಕ್ಕೆ ನೀಡಿ ತಾವು ಊಟ ಮಾಡ್ತಿತ್ತು. ಮತ್ತೆಲ್ಲ ಊಟ ಮಾಡಿ ನೀಡುವಾಗ ತನ್ನ ತಟ್ಟೆ ಕೊನೆಗೆ ಹಚ್ಕೊಂಡು ಅದರೊಳಗಿಂದೆಲ್ಲ ತೆಗೆದು ಇಡ್ತಿಳಂತ. ಕೊನೆ ತನ್ನ ತಟ್ಟೆಗೆ ಉಣ್ಬೇಕಂತ ಎಷ್ಟು ಹಚ್ಕೊಂಡಳು ಅದರೊಳಗಿಂದ ತೆಗೆದಿಡ್ತಿದ್ರು. ಅವಾಗ ಅವ್ರು ಕೇಳಿದ್ರು, ಮಗ ಗಂಡ ಅಂತಾರೆ, ಉಣ್ಣೋದೇ ಥೋಡೆ ಉಣ್ತಿ, ಇಷ್ಟು ಕೆಲಸ ಮಾಡ್ತಿ, ಮತ್ತು ಇಷ್ಟಾಗಿ ತೆಗೆದಿಡ್ತಿ, ನೀಡೋದಿದ್ರೆ ಬೇರೆದು ನೀಡು ಒಯ್ದು ಯಾರಿಗಾರ ಅಂತ ಹೇಳಿದ್ರು. ಬೇಕಾದ್ರೆ ನಿನ್ನ ಹೆಸರು ನಾವು ಈ ದುನಿಯಾ ದಾನ ಧರ್ಮ ಮಾಡ್ತೇವೆ, ನಾವು ಬೇಕಾದಟ್ಟು ನಿನ್ನ ಹೆಸರು ಮಾಡೋದ್ರೆ ಮಾಡ್ತೇವೆ, ಇನ್ನೂ ಯಾರಿಗಾರ ಮಾಡೋದಿದ್ರೆ ಹೇಳು, ನೀನೇ ಯಾಕೆ ಹಿಂಗೆ ಉಣ್ಲಾರ್ದಾಗ ನಿನ್ನ ಹೊಟ್ಟೆ ನೀ ಸಾಯ್ತಿ ಅಂತ ಬೈದ್ರಕ್ಕಿ ಹೇಳಿದಳು. ಇಲ್ಲ, ಅದೆಲ್ಲ ಏನು ಮಾಡಿದ್ರೆ ಅದು ನಿಮ್ಮದದು, ನಂದು ಯಾವುದದ, ನನ್ನ ಪಾಲಿನ ಊಟದ ತಟ್ಟೆಗೆ ಯಾವುದು ಬಂದದ ಅದು ನಂದದ, ನಾನು ಹಿಡಿದ್ದೆ ನನಗಿರ್ತದ ರೀ, ನನಗೆ ಹಂಗೆ ಸತಾಯಿಸ್ಬೇಡ್ರಿ. ನನ್ನ ಊಟದೊಳಗೆ ನಾನು ಏನು ಉಣ್ತೀನೋ ಅದರೊಳಗೆ ಸ್ವಲ್ಪ ಅವ್ರಿಗೆ ಕೊಟ್ಟ ಅಂದ್ರೆ ನನ್ನ ಆರೋಗ್ಯನೂ ಚಲೋ ಇರ್ತದೆ, ನನ್ನ ಮುಂದಿನ ಗಳಿಗೆನೂ ಚಲೋ ಇರ್ತದೆ ಅಂತ ಹೇಳಿದ್ರಂತ. ಹಿಂದೆಲ್ಲ ಹಿಂಗೆ ಬದುಕಿದವರಿದ್ರು. ತಮ್ಮ ತಟ್ಟೆಯಲ್ಲಿ ಊಟ ಮಾಡೋದನ್ನೇ ಯಾರ ಬಂದ್ರಂದ್ರೆ ಬಿಟ್ಟು ನೀಡಿರ್ತಕ್ಕಂಥವ್ರಿಗೆ ನಾವು ನೋಡ್ತೀವಿ. ಅದು ಕಟ್ಟಿಯುವುದು ಮುಂದೆ, ಸುಳ್ಳೆ ಹೇಳಿಲ್ಲ ಸರ್ವಜ್ಞ. ಕೊಟ್ಟಿದ್ದು ಕೆಟ್ಟಿತ್ತನೇ ಬೇಡ, ಅದು ಮುಂದೆ ಕಟ್ಟಿಯುವುದು ಬುತ್ತಿ. ಹಂಗೆ ಅಲ್ಲಿ ಹೋದ್ಮೇಲೆ ನಾವು ಆ ಮಂಚ ಕೊಡು, ಈ ರೂಮ್ ಕೊಡೋದ್ರೆ ಎಲ್ಲಿ ಸಿಗ್ತು? ಈಗ ಬಂದವರಿಗೆ, ಗುರುಗಳಿಗೆ, ಹಿರಿಯರಿಗೆ, ನಮ್ಮ ಮನೆಗಿನ ಹಿರಿಯರಿಗೆ ಯಾವ ರೀತಿ ವ್ಯವಸ್ಥೆ ಮಾಡಿಡ್ತೀವಿ, ನಮ್ಮ ಗುರುಗಳಿಗೆ ಯಾವ ರೀತಿ ವ್ಯವಸ್ಥೆ ಮಾಡಿಡ್ತೀವಿ, ದೀನರಿಗೆ, ದುಃಖಿಗಳಿಗೆ ಯಾವ ರೀತಿ ಸೇವಾ ಮಾಡ್ತೀವಿ, ಎಲ್ಲಿ ದುಃಖ ಕಂಡಾಗ ಕರಗಿ ಹೋಗ್ತೀವಿ, ಅಂಥ ಸಂದರ್ಭದಲ್ಲಿ ನಮ್ಮ ಮುಂದಿನ ಮನೆಯೂ ಕೂಡ ಭಾಳ ಹಸನಾಗಿರ್ತದೆ. ಅದಕ್ಕಾಗಿ ಹಸನಾಗ್ತಕ್ಕಂತಹ ಬಾಳು ಮುನ್ನ ಮಾಡದೆ, ಬಸವಣ್ಣವ್ರು ಹೇಳ್ತಾರೆ, ಇನ್ನೂ ಬೇಡಿದಡುಂಟೆ, ಮುನ್ನ ಹಡೆಯದೆ ಇನ್ನು ಬೇಡಿದಡುಂಟೆ ಅಂತ ಕೇಳ್ತಾರೆ. ಈಗ ಮೊದಲೇ ಮಾಡಲಾರ್ದಂಗೆ ಈಗ ಅಡುಗೆ ಮಾಡ್ಬೇಕು. ಮೊದಲೇ ಅಡುಗೆ ಮಾಡಿ ಊಟಕ್ಕೆ ಕುಂತಾಗ ಆ ಚಟ್ನಿ ತಾ, ಈ ಚಟ್ನಿ ತಾ ಅಂದ್ರೆ ಎಲ್ಲ ಮಾಡಿದ್ದು ಬರ್ತದೆ. ಇಲ್ಲದಿದ್ರೆ ಸುಮ್ಮನೆ ಊಟಕ್ಕೆ ಜಾಮೂನ್ ತಾ ಮಾಡೋದಿಲ್ಲ, ಮಟ್ಟೋದಿಲ್ಲ. ಜಾಮೂನ್ ತಾ ಜಿಲೇಬಿ ತಾ ಅಂದ್ರೆ ಎಲ್ಲಿದು ಬರಬೇಕು?
ಅಲ್ಲಿ ಮಾಡಿಟ್ಟು ಬಂದು ಇಲ್ಲಿ ಊಟ ಕೊಡಬೇಕು. ಹಾಗೆ ಈ ಪ್ರಪಂಚ ಮಾಡಲಿಕ್ಕದ, ಕೇವಲ ಮಾಡಿಸ್ಕೊಳ್ಳಲಿಕ್ಕಲ್ಲ. ಅದಕ್ಕೆ ಕಣ್ಣಿಗೆ ಶೃಂಗಾರ, ಗುರು ಹಿರಿಯರ ನೋಡೋದು. ಆ ಶೃಂಗಾರ ನಾವು ಮಾಡ್ಕೊಂಡಿವಿ ಅಂತ ಕೇಳಿದ್ರೆ ನಮ್ಮಂತಹ ಸಿರಿವಂತರು, ನಮ್ಮಂತಹ ರೂಪವಂತರು ಮತ್ತಾರೂ ಇರೋದಿಲ್ಲ. ಇನ್ನು ಎರಡನೇ ಮಾತು ಹೇಳ್ತಾಳೆ ತಾಯಿ ಭಾಳ ಚೆಂದಾಗಿ, ಕರ್ಣಕ್ಕೆ ಶೃಂಗಾರ ಪುರಾತನರ ಸುಗೀತಂಗಳ ಕೇಳುವುದು ಅಂತ. ಸುಗೀತಂಗಳು ಮತ್ತು ಅದನ್ನು ಪುರಾತನರದಂದ್ಮೇಲೆ ಸುಗೀತಂಗಳೇ ಇರ್ತವೆ, ಶರಣರ ಗೀತಗಳು. ಕೇಳೋದಕ್ಕೆ ಕಿವಿ ಅದ, ಖರೆ ಏನು ಕೇಳಬೇಕು ಅಂತ ವಿಚಾರ ಮಾಡಿ ಕೇಳಬೇಕು ಯಾವಾಗಲೂ. ಮಂಥರೆ ಮಾತು ಕೇಳಿದ್ರು ನೋಡ್ರಿ, ಕೈ ಏನಾಯಿತು? ರಾಮಾಯಣ ಆಗೋಯ್ತು. ಕೇಳಿದ್ರು ಇನ್ನೇನು ಪಟ್ಟಾಭಿಷೇಕ ಮಾಡಿ ಅವ್ರದ್ದು ಇವ್ರದ್ದು ಎಲ್ಲರ ಜೀವನ ಜಗಿಸ್ತಕ್ಕಂಥ ಜೀವನ ಕತ್ತಲೆ ವನವಾಸ ಮಾಡಿ ಹಾಕಿದಳಲ್ಲ ತಾಯಿ. ಯಾರ ಮಾತು ಕೇಳಿ? ಮಂಥರೆ ಮಾತು ಕೇಳಿ. ಹಾಗೆ ನಮ್ಮ ಜೀವನದಾಗೂ ಗಂಡ ಹೆಂಡತಿ ಅತ್ತೆ ಸೊಸೆ ಮಾವ ಎಲ್ಲರೂ ಚಂದ ಇರ್ತಾರೆ. ಚಂದ ಇರೋದ್ರಾಗ ಒಬ್ಬರು ಮನೆಗೆ ಹೋಗಿ ಬಂದ್ರೆ ಮನೆನೇ ಹೊಡೆದೋಯ್ತು. ಹಂಗಾಗಬಾರ್ದು ಎಂದೂ ಕೂಡ ಮಂಥರೆ ಅಂತಹ ಗುಣ ಬಿಟ್ಟು ಬಿಡಬೇಕು. ಒಂದು ವೇಳೆ ಅಂತಹ ಗುಣದವ್ರು ಯಾರು ನಮಗೆ ಗಂಟು ಬಿದ್ದರೂ ಕೂಡ ಕಿವಿ ಬಂದ್ ಮಾಡ್ಕೋಬೇಕು. ಎಲ್ಲ ಕೇಳಬೇಕೆ ಅಂತಿಲ್ಲ. ಅದು ಯಾವುದು ಕೇಳಬೇಕು, ಯಾವುದು ಕೇಳಬಾರ್ದು. ಯಾವುದು ಕೇಳೋದ್ರಿಂದ ನಮ್ಮ ಜೀವನ ಉದ್ದೀಪನ ಆಗ್ತದೆ, ಯಾವ ಮಾತುಗಳು ಕೇಳೋದ್ರಿಂದ ನಮ್ಮ ಜೀವನ ಉಜ್ಜೀವನ ಆಗ್ತದೆ ಅಂತಹ ಮಾತುಗಳೇ ಕೇಳಬೇಕು. ಇಲ್ಲದಿದ್ದರೆ ಉಳಿದ ಮಾತುಗಳು ಕೇಳಬಾರ್ದು. ಮತ್ತು ಕೇಳೋದಂದ್ರೆ ಬರೀ ಕೇಳ್ಕೋತೆ ಹೋಗೋದಲ್ಲ, ಕೇಳಿದಂಗೆ ಮಾಡಬೇಕು. 500 ರೂಪಾಯಿ ರೇಟ್, 1000 ರೂಪಾಯಿ ರೇಟ್, 1500 ರೂಪಾಯಿ ರೇಟ್ ಗೊಂಬಿ ಬಂದುವಂತ ಮಾರ್ಕೆಟ್ನಾಗ. ಅದ ಬೀರ್ಬಲ್ ತರಿಸಿ ಕೇಳದನಂತ, ಇವ್ರ ರೇಟ್ ಒಂದೇ ಅವ ನೋಡ್ಲಿಕ್ಕೆಲ್ಲ, ರೇಟ್ ಯಾಕೆ ಚೇಂಜ್ ಅಂತ ಕೇಳ್ದೆ. ಬೀರ್ಬಲ್ ಅಂದ ಒಂದಿನ ಟೈಮ್ ಕೊಡ್ರಂದ. 3 ಗೊಂಬಿ ಮನೆಗೆ ಒಯ್ದು, ಭಾಳ ಶಾಣೆ ಅವ, ಯಾವುದನ್ನು ಸುಮ್ಮನೆ ಹೇಳ್ತಿದ್ದಿಲ್ಲ. ಮನೆಗೆ ಒಯ್ದು ತಂದ ಮೇಲೆ ಬರೋಬರದ ರೇಟ್ ಅಂದವ. ಹೆಂಗ ಅಂತ ಕೇಳ್ದವ. ತರ್ರಿ ಒಂದು ಬಕೆಟ್ನ ನೀರಂದ, ಜಗ್ಗಿನಿಂದ ಒಂದು ಕಿವ್ಯಾಗ ಹಾಕದ, ಒಂದು ಗೊಂಬಿ ಕಿವ್ಯಾಗ 500 ರೂಪಾಯಿ ರೇಟ್ ಕಿವ್ಯಾಗ ಹಾಕದ. ಅದು ಈ ಕಿವ್ಯಾಗ ಹಾಕೋಣ, ಈ ಕಿವ್ಯಾಗ ಬಂತು, ಹಿಂಗೆ ಬಂತು, ಹಿಂಗೆ ಹೋಯ್ತು. ಹೇಳೋದ್ರೆ ಹಿಂಗೆ ಹಾಕಿ ಕಡಿ ಮಾಡೋದ್ರಾಗೆ ನೀರೇ ಇಲ್ಲ ಒಳಗೆ, ಹೋಗೇ ಬಿಡ್ತು. ಹಂಗೆ ಅದ್ರ ರೇಟ್ 500 ಬರೋಬರದಂದ. ಇನ್ನೊಂದು ಹಾಕದ, ಕಿವ್ಯಾಗ ಹಾಕೋಣ, ಬಾಯಾಗ ಬಂದು ಹೇಳತನ ಉಳಿದು, ಇನ್ನೊಬ್ರಿಗೆ ಹೇಳತನ ಉಳಿತು. ಅಷ್ಟು ತನ ಉಳಿದ ಮೇಲೆ ಒಂದೇ ಇದ್ರೆ 1000 ರೂಪಾಯಿ ಬರೋಬರದಂದ. ಇನ್ನೊಂದು ಕಿವ್ಯಾಗ ಹಾಕದ, ಹೊರಗೆ ಬರಲಿಲ್ಲ, ಹೊಟ್ಟೆಗೆ ಇಳಿದು ಅವ ಅಂದ, ಇದ್ರ ರೇಟ್ ಬರೋಬರಿ ಅದ. ಇದು ಅರಗಿಸ್ಕೊಳ್ತದೆ, ಹೇಳಿದ್ದಿದ್ದು ಶಕ್ತಿ ಪಡ್ಕೋತದ ಕೇಳಿದ ಮಾತಲಿಂದ, ಅದಕ್ಕಿದು ಬರೋಬರದ ಅಂದನಂತ. ಮತ್ತು ನಾವು ಈ ಮೂರಾಗ ಯಾವುದು ಹಿಂಗೆ ಹೇಳೋದ್ರಾಗೆ ಹೋಗಬಾರ್ದು. ರೇಟ್ ಕಮ್ಮಿ ಆಯ್ತದ ನಮ್ಮದು, ರೇಟ್ ಭಾಳ ಕಮ್ಮಿ ಆಯ್ತದೆ. ಹೇಳೋ ರೇಟು ಕಮ್ಮು, ಕೇಳೋ ರೇಟು ಕಮ್ಮು. ಕನಿಷ್ಠ ಪಕ್ಷ ಇಲ್ಲಿ ತನಕ ಬಂದು ಮನೆಗೆ ಹೇಳತನ ರೇಟ್ಗೋರಿ ಎರಡನೇವ್ರಾಗ. ಇನ್ನು ಅದಕ್ಕಿಂತ ಎತ್ತರ ಇಷ್ಟು ದಿನ ಕೇಳಿರಿ, ಹೊರಗರೆ ಯಾಕೆ ಬಿಡೋದು ಅಂತ ಒಳಗೆ ಇಟ್ಟುಕೊಂಡು ಪರಿವರ್ತನೆ ಜೀವನದಲ್ಲಿ ಬಂದರೆ ಭಾಳ ಸುಂದರವಾದ ಜೀವನ. ಅದಕ್ಕೆ ಯಾವುದೇ ಮಾತುಗಳು ಕೇಳಿದ್ರೆ ಯಾವುದು ಕೇಳಬೇಕು, ಯಾವುದು ಕೇಳಬಾರ್ದು ಸದಾಕಾಲ. ಸಾಕ್ರೆಟಿಸಿನ ಹೆಂಡ್ತಿ ಜಗಳಗಂಟಿ ಜಾಂತಪೆ ಅಂತ ಹೇಳ್ತೀವಿ, ಆದರೆ ಅಕ್ಕಿನಲ್ಲಿನೂ ಒಂದು ಒಳ್ಳೆ ಗುಣ ಇತ್ತಂತ. ಆಕೆ ಯಾರ ಬಲ್ಲಿ ಕೂಡ್ತಿಲ್ಲಂತ. ಅಕ್ಕಿ ಕೂಡದಿದ್ರು ಆಕಿನ ಮನೆಗೆ ಭಾಳ ಜನ ಬರ್ತಾರಂತ. ಯಾರು ಹೆಣ್ಮಕ್ಳು ಬಂದು ಕುಂತರು ಅಂದ್ರೆ, ನಿನಗೆ ಗೊತ್ತದೆಲ್ಲ ಸುದ್ದಿ ಅಂತ ಹಿಂಗೆ ತೆಗೆದ್ರಾಗ ಜಾಂತಪ್ಪೆ ಹೇಳ್ತೀಳಂತ. ಸರಿ, ಆ ಸುದ್ದಿ ನನಗೆ ಗೊತ್ತಿರಲಿ ಬಿಡಲಿ, ಅದು ಕೇಳೋದ್ರಿಂದ ನನಗೇನು ಲಾಭ ಅಂತೇಳಂತೆ. ಅಂದ ಕೂಡಲೇ ಅವರು, ನನಗೇನಾರು ಲಾಭ ಇದ್ದರೆ ಹೇಳ್ರಿ ಕೇಳ್ತೀನಿ. ನಿನಗೇನು ಲಾಭ ಇಲ್ಲ ಬಿಡು ಅಂದ್ರು. ಹೋಗಲಿ ಬಿಡು, ನನಗೆ ಲಾಭ ಇಲ್ಲಂದ್ರೆ ಹೇಳೋದ್ರಿಂದ ನಿನಗೇನಾರ ಲಾಭ ಅಂತೇಳಂತ. ನನಗೇನು ಲಾಭ, ನನಗೆ ಭೀ ಏನು ಲಾಭ ಇಲ್ಲ. ಹೋಗಲಿ ಬಿಡು, ನೀ ಹೇಳೋದ್ರಿಂದ ನಾ ಕೇಳೋದ್ರಿಂದ ನೀ ಯಾರು ಮಾತು ಹೇಳತ್ತಿ ಅವ್ರಿಗೇನಾರ ಲಾಭ? ಅವ್ರಿಗೇನು ಲಾಭ? ಅದಕ್ಕೆ ಜಾಂತಪೆ ಅಂದಳಂತ, ಮೂವರಿಗೂ ಲಾಭ. ಯಾರಿಗಾರು ಒಬ್ಬರಾಗ್ಯದಂದ್ರೆ ನಾವು ಟೈಮ್ ಕೊಟ್ಟು ಕೇಳೋರು. ಅದಕ್ಕೆ ದಯವಿಟ್ಟು ರಸ್ತೆಯಲ್ಲಿ ಎಲ್ಲೋ ತಿಪ್ಪಾಗಿನ ಕಸ ತಂದು ನನ್ನ ಮನ್ಯಾಗ ಹಾಕಬೇಡ, ನನ್ನ ಕಿವಿ ಭಾಳ ಪವಿತ್ರವ, ನಿನಗೆ ಶರಣಾರ್ಥಿ ಅಂತ ಹೇಳಿದಳಂತೆ. ಕೇಳೋದಕ್ಕಿಂತ ಮೊದಲೇ ಇಟ್ಟು ಪರೀಕ್ಷೆ ಮಾಡ್ರಿ, ಮೊದಲು ಯಾರ್ಯಾಕೆ ಏನಾರ ಹೇಳಿ ನೀವು. ಹಿಂಗೆ ಮಾಡಿದ್ರಂದ್ರೆ ಇಷ್ಟು ಕಿವಿ ಚಂದ ಇಟ್ಕೋತೀವಿ, ಒಳಗೆ ಮಂತ್ರನೇ ಕೇಳಿಸ್ತಾವೆ. ಈಗ ಮಂತ್ರ ಅಂತೀವಿ, ಮತ್ತು ನಿಂದ ಕೇಳ್ತೀವಿ. ಆಡೋದು ಎಷ್ಟು ಪಾಪ ಅದನೋ, ಕೇಳೋದೂ ಅಷ್ಟೇ ಪಾಪ ಅದ. ನಾವೇನು ಆಡಿವ, ಅವ್ರು ಹೇಳತ್ರ ಕೇಳುವಿಕೆಯಿಂದ ಯಾವಾಗ ಪವಿತ್ರತೆ ಉಂಟಾಗ್ತದಂದ್ರೆ, ಕೇಳುವಿಕೆಯಿಂದ ಅಪವಿತ್ರತೆನೂ ಉಂಟಾಗ್ತದೆ. ಕೇಳಿದ್ರೆ ಶರಣರ ನುಡಿಗಳನ್ನು ಕೇಳೋದ್ರಿಂದ ಜೀವನ ಹಸನಾಗ್ತದಂದ್ರೆ, ದುಷ್ಟರ ದುರ್ನುಡಿಗಳನ್ನು ಕೇಳೋದ್ರಿಂದ ಜೀವನ ಹಾಳು ಆಗ್ತದೆ. ಅದಕ್ಕೆ ಯಾರ ಮಾತು ಇಂಥ ಮಾತುಗಳನ್ನು ಕೇಳಿಕ್ಕೆ ಹೋಗಬಾರ್ದು. ಕೆಲಸಕ್ಕಿಲ್ಲದ ಮಾತು. ನಮ್ಮ ಜಯದೇವಿ ತಾಯಿ ಭಾಳ ಚೆಂದಾಗಿ ಹೇಳ್ಯಾರ, ಗೊಳ್ಳ ಮಾತು ಹೇಳಿ ಕೇಳಿ ಕಳೆದೆಲ್ಲ ದಿನ. ಇವ್ಯಾವು 3 ನೆನಪಿರ್ತಾವಲ್ಲ ನೀವು.
ಮೂರು ಮಾತು. ಗೊಳ್ಳ ಮಾತೇಳಿ ಕೇಳಿ ಕಳೆದೆಲ್ಲ ದಿನ, ಗೊಳ್ಳ ಕೇಳಿ ಕೇರಿದರ ಏನ ಸಿಕ್ಕೀತ. ಸುಮ್ಮ ಕೇರ್ವಾಗಲಾರ ಮಾಡ್ತೀವಲ್ಲ, ಗೊಳ ಕೇರ್ತೀವ, ತೋಡರ ಬೀಜ ಇರ್ಬೇಕು ಒಳಗೆ. ಗೊಳ್ಳ ಕೇರಿದರ ಏನು ಸಿಕ್ಕೀತ ಕಮಲಾಂಗಿ, ಗೊಳ್ಳ ಹಾರಿತ ಗಾಳಿಗೆ. ಸುಮ್ಮನೆ ಗೊಳ್ಳು ಸೊಳ್ಳು ಗಾಳಿಗೆ ಹಾರೋಗ್ತವ. ಅದಕ್ಕೆ ಮಂದಿ ಮನೆಗಿನ ಕಸ ತೊಗೊಂಡು ಬಂದು ನಮ್ಮ ಮನ್ಯಾಗ ಉಡಿ ಚಾಚಿ ಹಾಕೋತೀವಿ. ಮತ್ತು ಏನಂದ್ರು ಸ್ವಲ್ಪ ಏನಾರ ಅಂದು ಬಿಟ್ಟರು ಅಂದ್ರೆ ಅವ್ರ ಮನೆತನ ಹೋಗಿ ಏನೋ ಅಲತ್ತಿರಲ್ಲ. ನಮ್ಮ ಮನೆ ಭಾಳ ಮಂದಿ ಇದ್ರು, ನೀವು ಹಂಗೆ ಬಂದ್ರಿ ಅದು ಜರ ಹೇಳ್ರಿ ಏನದ ತೆರೆದಿಟ್ಟದಕ್ಕೆ ಉಡಿ ಚಾಚಿ ಕಸ ಹಾಕ್ಕೊಳ್ಳೋ ಕೆಲಸ ಬಿಟ್ಬಿಟ್ರೆ ನೀವು ವಿಚಾರ ಮಾಡಿರಿ. ಕಸ ಹೊಡೆಲ್ದ್ರೆ ಚಿಂತಿಲ್ಲ, ಹಾಕದಾರ ಮಾಡಬಾರ್ದು. ಕಸ ಹೊಡಿಲಿಲ್ಲ ಅಂದ್ರೆ ಒಂದು 8 ದಿನ ಸ್ವಚ್ಛರ ಇದ್ದತ್ತು ಮನೆ ತಂದು ಹಾಕಿದ್ರೆ ತಕ್ಷಣಕ್ಕನೇ ಹೊಲಸೆದ್ದು ಹೋಗ್ತದೆ. ಅದಕ್ಕಾಗಿ ಒಳ್ಳೇದು ಕೇಳಲಿಕ್ಕಾಗಲಿಲ್ಲ ಅಂದ್ರೆ ಮೊದಲು ಬಂದ್ ಮಾಡಬೇಕು. ಯಾವುದು? ಕೆಟ್ಟದ್ದು ಕೇಳೋದು. ಇದ್ದಟ್ರ ಒಳ್ಳೇದಿರ್ತದೆ ಒಳಗೆ. ಅದಕ್ಕಾಗಿ ಕೆಟ್ಟದ್ದು ಮಾತು ಎಂದೂ ಕೇಳಬಾರ್ದು. ಅಕ್ಕ ಭಾಳ ಚೆಂದಾಗಿ ಹೇಳ್ತಾಳೆ, ಕಿವಿಗಳಿಗೆ ಶೃಂಗಾರ ಯಾವುದು? ಪುರಾತನರ ಸುಗೀತಂಗಳ ಕೇಳುದು ವಚನಕ್ಕೆ ವಚನದಲ್ಲಿ ನಿಮ್ಮ ನಾಮಕ್ಕೆ, ಕಿವಿಯಲ್ಲಿ ನಿಮ್ಮ ಕೀರ್ತಿ ತುಂಬಬೇಕು. ಏನಾದರೂ ಕೇಳಿದ್ರೆ ಒಳ್ಳೆಯದನ್ನೇ ಕೇಳಬೇಕು, ಮಾಡಿದರೆ ಒಳ್ಳೆಯದನ್ನೇ ಮಾಡಬೇಕು, ಒಳ್ಳೆಯದನ್ನೇ ನೋಡಬೇಕು. ಹಾಗೆ ಒಳ್ಳೆಯದನ್ನು ಮಾಡ್ತಾ ಒಳ್ಳೆಯದನ್ನು ಕೇಳ್ತಾ ಒಳ್ಳೆಯವರೇ ಆಗ್ತೀವಿ. ಅದಕ್ಕೆ ಭಾಳ ಬೆಟ್ಟದ ಮೇಲೆ ಗುಡ್ಡದ ಮೇಲೆ ಹೋಗಿ ತಪಸ್ ಮಾಡುವ ಅಗತ್ಯ ಇಲ್ಲ. ಮುಂದೆ ಹೇಳ್ತಾಳೆ, ಇದು ಬಹುಶಃ ಹೇಳಿದ್ರೆ ನಾಳಿನ ತನ ಹಿಂಗೆ ಕುಂತ್ರೆ 4 ಗಂಟೆ ಹೋಗ್ತದಕ್ಕಿನ್ನು. ಒಂದೊಂದು ವಚನದ ಸಾಲು ನಮ್ಮ ಜೀವನಕ್ಕೆ ಇಷ್ಟು ಉಪಯುಕ್ತ ಅದ ಅಂತ ಕೇಳಿದ್ರೆ, ಇನ್ನು ಕರ್ಣಕ್ಕೆ ಶೃಂಗಾರ ಸುಗೀತಂಗಳ ಕೇಳುವುದು ವಚನಕ್ಕೆ ಶೃಂಗಾರ. ನಾಲಿಗೆ ಏನದ? ಇದು ಪರಮಾತ್ಮನಡೆಗೆ ಒಯ್ತಕ್ಕಂಥ ಮಹಾದ್ವಾರ ಅದದು. ಎಲ್ಲದಕ್ಕೂ ಅದ ನಾಲಿಗೆ. ಇಡೀ ಅಂಗಾಂಗಗಳಲ್ಲಿ ಅತ್ಯಂತ ಶ್ರೇಷ್ಠ ಅಂಗ, ಸ್ವರ್ಗ ನರಕಗಳನ್ನು ನಿರ್ಮಾಣ ಮಾಡುವ ಅಂಗ ಅಂದರೆ ನಾಲಿಗೆ ಅದ. ಅದನ್ನು ಹೆಂಗೆ ಸ್ವಚ್ಛ ಇಟ್ಕೋಬೇಕು. ಟಂಗ್ ಕ್ಲೀನರ್ ಭಾಳ ಚಂದ ಬಳಸ್ತೀವಿ, ಆದ್ರೆ ನಿಜವಾದ ಟಂಗ್ ಕ್ಲೀನರ್ ಯಾವುದದ ಅನ್ನೋದನ್ನು ಅಕ್ಕ ಮಹಾದೇವಿ ಹೇಳ್ತಾಳೆ.